ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ನಾನು ಹೇಳೋದನ್ನೆಲ್ಲ ಫಾಲೋ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ತಿಂಗಳಿಗೆ ನೀವು 20ಇಂದ 30ವರೆಗೂ ಸ್ಟೂಡೆಂಟ್ಸ್ಗೂ ಕೂಡ ನೀವು ಟೈಲರಿಂಗ್ನ ಹೇಳ್ಕೊಡ್ಬೋದು. ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನೀವು ಕಲ್ತಿರೋದನ್ನು ಒಂದು ಬೇಸಿಕ್ ಆದ್ರೂ ನೀವು ಕಲ್ತಿರಬೇಕಾಗುತ್ತೆ. ಈಗ ಒಂದು ಪ್ಯಾಟ್ರನ್ ಬ್ಲೌಸು, ಪ್ಯಾಚ್ ವರ್ಕ್ ಬ್ಲೌಸು, ಆಮೇಲೆ ಈಗ ಯಾವ ಥರ ಟ್ರೆಂಡಿಂಗಲ್ಲಿ ಯಾವ್ಯಾವ ಥರ ಬಂದಿರುತ್ತೆ ಆ ಥರ ಎಲ್ಲ ನೀವು ಆದಷ್ಟು ಕಲ್ತಿರಬೇಕಾಗತ್ತೆ. ಆಮೇಲೆ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ನೀವು ನೋಟ್ಸ್ನ ಇಟ್ಕೋಬೇಕಾಗುತ್ತೆ. ನೋಟ್ಸ್ ಅಂದರೆ ಎಲ್ಲೋ ತೊಗೊಂಡು ನೀವೇನು ತೊಗೊಂಡು ಬರೋ ಅವಶ್ಯಕತೆ ಏನಿರೋದಿಲ್ಲ. ನೀವು ಮನೆಯಲ್ಲೇ ಈಗ ನೀವು ಯಾವ ರೀತಿ ನೀವು ಕಲಿಯುವಾಗ ನಿಮ್ಮ ಮೈಂಡಲ್ಲಿ ಯಾವ ಥರ ಇತ್ತು, ನೀವು ಕಲಿಯುವಾಗ ನಿಮ್ಗೆ ಯಾವ ಥರ ನೋಟ್ಸ್ ಬರೆಸಿದ್ರು ಅನ್ನೋದ್ರ ಮೇಲೆ ನೀವು ನೋಟ್ಸ್ನ ಖಂಡಿತವಾಗ್ಲೂ ಒಂದು ವಾರ ಆದರೂ ಟೈಮ್ ಇಟ್ಕೊಂಡು ನೀವು ಖಂಡಿತ ನೋಟ್ಸ್ನ ರೆಡಿ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಈಗ ನಿಮ್ಮ ಹತ್ರ ಬರೋ ಸ್ಟೂಡೆಂಟ್ಸಿಗೆ ಖಂಡಿತ ನೋಟ್ಸು ಬೇಕೇ ಬೇಕು. ಹಾಗಾಗಿ ನೀವು ಆದಷ್ಟು ನೋಟ್ಸ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ನೀವು ಕಲಿಯುವಾಗಿರುವಂಥ ನೋಟ್ಸು ಇಲ್ಲಪ್ಪ ನನ್ನ ಹತ್ರ ಅನ್ನೋ ಹಾಗಿದ್ದರೂ ಕೂಡ ನೀವೇನು ಮಾಡ್ಬೋದು, ಪ್ರತಿದಿನ ಒಂದು ಇಷ್ಟಿಷ್ಟು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಾರ್ಟಿಂಗಿಂದ ಈಗೇನು ನಾವು ಎಮ್ಮಿಂಗಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಂದ ಹಿಡಿದು ಪ್ರತಿಯೊಂದೂ ಯಾವ ರೀತಿ ಹೆಮ್ಮಿಂಗ್ ಮಾಡೋದು ಯಾವ ರೀತಿ, ಆಮೇಲೆ ಈ ಪಟ್ಟಿ ಅಥವಾ ನೆಕ್ ಕಟ್ ಮಾಡೋದು, ಪೇಪರ್ ಕಟ್ಟಿಂಗ್ ಮಾಡೋದು, ನೀವು ಕಲಿಯುವಾಗ ಯಾವ ಮೆಥಡಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದಾರೆ ನೋಡಿ ಅದೇ ಮೆಥಡಲ್ಲೇ ನೀವು ಬರಿಬೇಕಾಗತ್ತೆ. ಬರೆದು ನೀವು ಪ್ರಿಂಟ್ ತೆಗೆಸಿ ನೋಟ್ಸ್ನು ಕೂಡ ರೆಡಿ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಒಂದು ಕಿಂಗ್ ಸೈಜ್ ಬುಕ್ಕಲ್ಲಿ ಕೂಡ ನೀವು ನೋಟ್ಸ್ನ ರೆಡಿ ಮಾಡ್ಕೋಬೋದು. ಆಮೇಲೆ ಈಗ ಬ್ಲೌಸ್ದಾಯಿತು, ಪ್ರಿನ್ಸ್ ಕಟ್ಟು, ಕಟೋರಿ ಈ ಥರ ಎಲ್ಲ ಒಂದಷ್ಟು ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡಿ ಬುಕ್ಕಿಗೆ ನೀವು ನೋಟ್ಸ್ನ ರೆಡಿ ಮಾಡಿಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದು ನಂಬರ್ 1 ಆಯಿತು. ಇನ್ನು ಸೆಕೆಂಡ್ ಬಂದು ಈಗ ನೀವು ಸ್ಟಿಚಿಂಗ್ ಮಾಡ್ತಾ ಇರೋ ಮಷಿನ್ಗಿಂತ ಎಕ್ಸ್ಟ್ರಾ ಒಂದು ಸಪ್ರೇಟ್ ಒಂದು ಸಿಂಗಲ್ ಮಷಿನ್ ಆದ್ರೂ ನೀವು ಸ್ಟಾರ್ಟಿಂಗ್ ತೊಗೋಬೇಕಾಗುತ್ತೆ. ಸ್ಟಾರ್ಟಿಂಗು ಯಾವ ರೀತಿ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅಂತ ನೋಡಿಕೊಂಡು ನೀವು ಒಂದು ಮಷಿನ್ ಆದರೂ ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮ ಕೆಲಸ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಇನ್ನೂ ಒಂದು ಮಷಿನ್ನ ನೀವು ಎಕ್ಸ್ಟ್ರಾ ಇಟ್ಕೋಬೇಕಾಗುತ್ತೆ. ಈಗಂತೂ ಖಂಡಿತ ತಿಂಗಳು ಬಾಡಿಗೆಗೆ ಇಲ್ಲ ದಿನಕ್ಕಿಷ್ಟು ಅಂತ ಬಾಡಿಗೆಗೆಲ್ಲ ಮಷಿನ್ಗಳು ಕೂಡ ಸಿಗ್ತವೆ. ಆ ರೀತಿಯಾಗಿಯೂ ನೀವು ತೊಗೋಬೋದು. ಇಲ್ಲಾಂದರೆ ನಾನು ತೊಗೊತೀನಿ ಅನ್ನಂಗಿದ್ರೆ ಒಂದೆರಡು ಮಷಿನ್ನೇ ನೀವು ಸೆಕೆಂಡ್ ಹ್ಯಾಂಡ್ ಕೂಡ ತೊಗೋಬೋದು. ಒಂದು 2,500-3,000 ಸಾವಿರ ಕೊಟ್ಟರೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಮಷಿನ್ ಕೂಡ ಸಿಗುತ್ತೆ. ಆ ಥರ ಮಷಿನ್ ಬೇಕಿದ್ದರೂ ತೊಗೋಬೋದು. ಇಲ್ಲಾಂದರೆ ಹೇಳ್ತೀನಲ್ಲ ಅದೇ ಬಾಡಿಗೆಗಾದ್ರೂ ತೊಗೋಬೋದು. ಈಗ ಮನೆಯಲ್ಲಿ ನಾವು ಹೇಳ್ಕೊಡ್ತೀವಿ ಅಂತಂದಾಗ ಅಷ್ಟೊಂದು ಜಾಗ ಒಂದು 7-8 ಮಷಿನ್ ಇಡೋಷ್ಟು ಜಾಗ ಇಲ್ಲದೇ ಇರ್ಬೋದು. ಆ ರೀತಿ ಇದ್ದಾಗ ನೀವು ಈಗ ಬೇಸಿಗೆ ಇದು ಏಪ್ರಿಲ್ಲು ಮೇ ಈ 2 ತಿಂಗಳಲ್ಲೇ ಜಾಸ್ತಿ ನಿಮಗೆ ಸ್ಟೂಡೆಂಟ್ಸ್ ಅನ್ನೋದು ಸಿಗೋದು. ಈ ಟೈಮಲ್ಲೇ ನೀವೇನು ಮಾಡ್ಬೋದು, 2 ತಿಂಗಳವರೆಗೂ ಬೇಕಿದ್ದರೆ ನೀವು ಬಾಡಿಗೆಗೆ ತೊಗೋಬಹುದು. ಒಂದು ತಿಂಗಳು ಬಾಡಿಗೆಗೆ ಒಂದು ಮಷಿನಿಗೆ 100 ರೂಪಾಯಿನೇನೋ ತೊಗೊತಾರೆ. ನಮ್ಮ ಕಡೆ ತೊಗೊತಾರೆ, ಅಂದರೆ ನಾನು ಯಾವುದೂ ಬಾಡಿಗೆಗೆ ತೊಗೊಂಡಿಲ್ಲ, ತೊಗೊತಾರೆ. ನಿಮ್ಮ ಕಡೆ ಎಷ್ಟೆಷ್ಟು ಇರುತ್ತೋ ನೀವು ಅಂಗಡಿಗಳಲ್ಲಿ ವಿಚಾರಿಸಿ ತೊಗೋಬೋದು. ಅದಕ್ಕಂತಲೇ ಅಂಗಡಿಗಳು ಕೂಡ ಇರ್ತವೆ. ಅಥವಾ ನೀವು ಮಷಿನ್ ಎಲ್ಲ ಎಲ್ಲಿ ತೊಗೊತೀರ ನೋಡಿ ಅಲ್ಲಿ ಕೂಡ ಕೇಳಿದ್ರೆ ನಿಮಗೊಂದಷ್ಟು ಐಡಿಯಾ ಸಿಗುತ್ತೆ. ಆಮೇಲೆ ಇನ್ನೂ ಒಂದು, ಈಗ ನೀವೊಂದು ಟೈಲರಿಂಗ್ ಹೇಳ್ಕೊಡ್ತಾ ಇದ್ದೀರಿ ಅಂತಂದಾಗ ಫಸ್ಟು ನೀವು ಫ್ರೀಯಾಗಿ ಮೈಂಡನ್ನ ಫ್ರೀಯಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ಈಗ ಕೆಲವೊಬ್ಬರು ಸ್ಟೂಡೆಂಟ್ಸು ಶಾರ್ಪ್ ಇರೋರು ಇರ್ತಾರೆ, ಕೆಲವೊಬ್ಬರು ಸ್ವಲ್ಪ ಎಷ್ಟು ಹೇಳಿದ್ರೂ ತಲೆಗೆ ಹೋಗಲ್ಲ, ಆ ಥರ ಇರೋರು ಇರ್ತಾರೆ. ಆ ಥರ ಇದ್ದಾಗ ನೀವೇನು ಮಾಡಬೇಕು, ಇದನ್ನ ನೀಟಾಗಿ ಹ್ಯಾಂಡಲ್ ಮಾಡೋದನ್ನು ನೀವು ಕಲ್ತಿರ್ಬೇಕಾಗತ್ತೆ. ಈಗ ನೋಡಿ, ಈಗ ನೀವು ಕಲಿಯುವಾಗಲೇ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಕಲಿಯುವಾಗಲೇ ಅಪ್ಪ ಟೈಲರಿಂಗ್ ಅಂದರೆ ಬೇಡವೇ ಬೇಡ, ಇದನ್ನ ಯಾರು ಕಲಿತಾರೆ, ಇಷ್ಟೊಂದು ಟೆನ್ಷನ್ನು ಅನ್ನೋ ಮಟ್ಟಕ್ಕೆ ಹೋಗಿರುತ್ತೆ ಆವಾಗ ಕಲಿಯುವಾಗ ಪ್ರತಿಯೊಬ್ಬರಿಗೂ ಅನಿಸಿರುತ್ತೆ. ಹಾಗಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ಬೇಕಾಗತ್ತೆ. ಈಗ ಒಬ್ಬೊಬ್ಬರು ಕಲ್ತಿರೋರು ಇರ್ತಾರೆ, ಹಳ್ಳಿಯಿಂದ ಬಂದಿರೋರಾದರೆ, ಈಗಂತೂ ಆಲ್ಮೋಸ್ಟು ಎಲ್ಲರೂ ಕಡಿಮೆ ಅಂದರೂ 10th PUC ಅಂತೂ ಮುಗಿಸಿರ್ತಾರೆ. ಆವಾಗ ನಾನು 20 ವರ್ಷದಿಂದ ಹೇಳ್ಕೊಡ್ಬೇಕಾದ್ರೆ ಒಂದು ಸ್ಕೂಲ್ ಅನ್ನೋದೇ ಓದಿಲ್ಲದೆ ಇರೋವಂಥವ್ರಿಗೆ ಕೂಡ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ಅದನ್ನು ನೀವು ಯಾವ ಥರ ಹೇಳಿದ್ರೆ ಅವರಿಗೆ ಅರ್ಥ ಆಗುತ್ತೆ, ಯಾವ ರೀತಿಯಾಗಿ ನಾನು ಹೇಳ್ಕೊಡ್ಬೇಕು ಅನ್ನೋದನ್ನು ಕೂಡ ನೀವು ಮೈಂಡಿಗೆ ತೊಗೋಬೇಕಾಗತ್ತೆ. ಆದಷ್ಟು ಇದನ್ನು ಒಂದು ಸ್ವಲ್ಪ ಫ್ರೀಯಾಗಿ ಹ್ಯಾಂಡಲ್ ಮಾಡೋದನ್ನು
ಕಲಿಬೇಕಾಗತ್ತೆ. ಇಲ್ಲ ಅಂದರೆ ಅವರಿಗೆ ಅಯ್ಯೋ ಇಷ್ಟೊಂದು ಕಷ್ಟ ಇದೆ, ಮೊದಲೇ ಇದು ಟೈಲರಿಂಗ್ದು ಕಟಿಂಗ್ ತಲೆಗೆ ಒಬ್ಬೊಬ್ರಿಗೆ ಹೋಗದೇ ಇರೋದೊಂದು, ಅದರಲ್ಲಿ ನೀವೇನಾದರೂ ಗದರಿಸ್ಬಿಟ್ರೆ ಅಂತೂ ನೆಕ್ಸ್ಟ್ ಡೇ ಅವ್ರು ಬರೋದೇ ಇಲ್ಲ, ಆ ರೀತಿ ಆಗುತ್ತೆ. ಹಾಗಾಗಿ ಆ ರೀತಿಯಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದನ್ನು ನೀಟಾಗಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಸ್ಟೂಡೆಂಟ್ಸ್ ಅನ್ನೋದು ಬಂದೇ ಬರ್ತಾರೆ. ಇದರಿಂದ ಕೂಡ ನೀವು ಡಬಲ್ ಇನ್ಕಮ್ನ ಮಾಡ್ಬೋದು, ಇದರಿಂದ ಲಾಸ್ ಅಂತೂ ಏನೂ ಇಲ್ಲ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ನಮ್ಮ ಕಡೆ ಒಂದು ತಿಂಗಳಿಗೆ 1000 ರೂಪಾಯಿ ಫೀಸ್ ಇರುತ್ತೆ. ಒಂದು ತಿಂಗಳು ಸಂಡೇ ರಜೆ ಇರುತ್ತೆ, ಇನ್ನು ಮಿಕ್ಕಿದ ದಿನ ಎಲ್ಲ ಕ್ಲಾಸ್ ಇರುತ್ತೆ. ಹಾಗಾಗಿ ನಮ್ಮ ಕಡೆ 1000 ರೂಪಾಯಿ ತೊಗೊತೀನಿ ನಾನು. ನಿಮ್ಮ ಕಡೆ ಎಷ್ಟೆಷ್ಟು ರೇಟ್ ಇದೆಯೋ, 500 ಇದೆಯೋ ಅಥವಾ 2000 3000 ಇದೆಯೋ, ಅದು ನಿಮ್ಮ ಏರಿಯಾ ನಿಮ್ಮ ಊರುಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಕಡೆ ಎಷ್ಟಿರುತ್ತೋ ನೀವು ಸ್ಟಾರ್ಟಿಂಗ್ ನಾನು ಹೇಳ್ಕೊಡ್ತಾ ಇದ್ದೀನಿ, ಇದೇ ಫಸ್ಟ್ ಟೈಮ್ ನಾನು ಟೈಲರಿಂಗ್ನ ಹೇಳ್ಕೊಡ್ತಾ ಇದ್ದೀನಿ ಅನ್ನೋ ಹಾಗಿದ್ದರೆ ನಾನು ಹೇಳೋದೇನೆಂದರೆ 100 ರೂಪಾಯಿ ಕಡಿಮೆ ತೊಗೊಳ್ಳಿ, ಆಗ ನಿಮಗೆ ಖಂಡಿತ ಸ್ಟೂಡೆಂಟ್ಸು ಜಾಸ್ತಿ ಆಗ್ತಾರೆ. ಈ ವರ್ಷದಲ್ಲಿ ನೀವೇನಾದರೂ ಚೆನ್ನಾಗಿ ಅವ್ರನ್ನ ಬಂದಿರೋರನ್ನ 1-2-3 ತಿಂಗಳಲ್ಲೇ ಇಂಪ್ರೂವ್ಮೆಂಟ್ ಮಾಡಿದ್ರಿ, ಸ್ಟಾರ್ಟಿಂಗು ನೀವು ಸಾದಾ ಬ್ಲೌಸಿಂದನೇ ಡ್ರೆಸ್ವರೆಗೂ ನೀವು ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಿದ್ರಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ. ಇದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು, ತುಂಬ ನೀಟಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾರೆ, ಜಾಸ್ತಿ ಬೇಯೋದಿಲ್ಲ, ಅರ್ಥ ಆಗೋಗಿ ಹೇಳ್ಕೊಡ್ತಾರೆ ಅನ್ನೋದು ಒಬ್ಬರು ಮೈಂಡಿಗೆ ಬಂತು ಅಂದರೆ ಅದು ಎಲ್ಲ ಕಡೆನೂ ಗೊತ್ತಾಗಿ ಆವಾಗ ಏನಾಗುತ್ತೆ, ನಿಮಗೆ ಸುತ್ತಮುತ್ತ ಅಕ್ಕಪಕ್ಕ ಇರೋವಂಥ ಊರುಗಳಲ್ಲಿರೋರು ಬರ್ತಿರ್ತಾರೆ. ಹಳ್ಳಿ ಕಡೆ ಆದ್ರಂತೂ ತುಂಬಾ ಬೆನಿಫಿಟ್ಸ್ ಇದೆ ಈ ಥರ ಟೈಲರಿಂಗ್ ಹೇಳ್ಕೊಡೋದು. ಒಂದೊಂದು ಕಡೆ ಏನು ಮಾಡ್ತಾರೆ, ಅವ್ರಿಗೆ ಟೈಲರಿಂಗ್ ಹೇಳ್ಕೊಟ್ರೆ ನಮಗೆ ಕಸ್ಟಮರ್ ಕಡಿಮೆ ಆಗ್ತಾರೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಿರ್ತಾರೆ. ನಮಗೆ ಬರೋದು ಬರ್ತಾನೇ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಹಾಗಾಗಿ ಹೇಳ್ಕೊಡೋದ್ರಿಂದ ನಮಗೂ ಇನ್ನೂ ನಾಲೆಜ್ ಬೆಳೆಯುತ್ತೆ. ಈಗ ನೋಡಿ, ನಾವು 20 ವರ್ಷದಿಂದ ಕಲಿಬೇಕಾದ್ರೆ ಈ ಥರ ಎಲ್ಲ ಬೋಟ್ ನೆಕ್ಕು, ಪ್ರಿನ್ಸ್ ಕಟ್ಟು ಇವೆಲ್ಲ ಏನು ಅಂತಲೇ ಅವಾಗ ನಮಗೆ ಗೊತ್ತಿರಲಿಲ್ಲ. ಈಗಿನ ವಾತಾವರಣಕ್ಕೆ, ಈಗಿನ ಟ್ರೆಂಡಿಗೆ ಏನೇನು ಹೊಸ್ದಾಗಿ ಬರುತ್ತೋ ಅದು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ಬಿಡುತ್ತೆ. ಅದನ್ನ ಇನ್ನೊಬ್ರ ಹತ್ರ ಹೋಗಿ ಕಲಿಲೇಬೇಕು ಅನ್ನೋದಂತೂ ಏನೂ ಇರೋಲ್ಲ. ಈಗ ನಾವು ಒಂದು ಬೇಸಿಕ್ ಒಂದು ಡ್ರೆಸ್ಸು, ಬ್ಲೌಸು, ಲೈನಿಂಗು, ಸಿಂಗಲ್ಲು ಈ ಥರ ಎಲ್ಲ ಕಲ್ತಿದ್ದೀವಿ ಅಂತ ಅಂದಾಗ ಅದನ್ನು ಯಾವುದೇ ಒಂದು ಡಿಸೈನ್ ಆಯಿತು ನೋಡಿದ ತಕ್ಷಣವೇ ನಮಗೆ ಅದು ಅರ್ಥ ಆಗುತ್ತೆ. ಟೈಲರಿಂಗ್ ಹೇಳ್ಕೊಡೋದಾಯಿತು ಅಥವಾ ಕಲಿಯೋದಾಯಿತು ಅಷ್ಟೊಂದೇನು ಟಫ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಅದನ್ನು ಒಂದು ಸಲ ನಾವು ನೀಟಾಗಿ ಅರ್ಥ ಮಾಡ್ಕೊಂಡ್ವಿ ಅಂದರೆ ಮನೆಯಲ್ಲಿ ಕೆಲಸ ಮಾಡೋಂಥ ಹೆಣ್ಮಕ್ಳಿಗೆ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಮತ್ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಈಗ ನೀವು ಟೈಲರಿಂಗು ಹೇಳ್ಕೊಡ್ತೀರಾ, ನೋಟ್ಸ್ದಾಯಿತು, ಆಮೇಲೆ ಇದ್ರ ಜೊತೆಗೆ ನೀವೇನು ಮಾಡ್ಬೋದು ಅಂತಂದರೆ, ಈಗ ಸ್ಟೂಡೆಂಟ್ಸಿಗೆ ಬೇಕಾಗಿರುವಂತಹ ಬುಕ್ಕು, ಪೇಪರ್ ಸ್ಕೇಲು, ಆಮೇಲೆ ಅವರಿಗೆ ಅದೇ ಹೇಳಿದ್ನಲ್ಲ, ಅವರು ನೋಟ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಪೇಪರ್ ಸ್ಕೇಲ್ ಅಂತ ಸಿಗುತ್ತೆ. ಅದು ನಿಮ್ಮ ಕಡೆ ಬಿಟ್ಟರೆ ಬೇರೆ ಯಾರ ಕಡೆನೂ ಸಿಗೋದಿಲ್ಲ, ಅದು ಆ ಥರ ಇರುತ್ತೆ. ಯಾಕಂದರೆ ಹಳ್ಳಿ ಕಡೆ ಆಯಿತು, ಸಿಟಿ ಕಡೆ ಆಯಿತು, ಎಲ್ಲಂದ್ರೆ ಅಲ್ಲಿ ಸಿಗೋದಿಲ್ಲ ಅದು. ಆ ಥರ ಪೇಪರ್ ಸ್ಕೇಲ್ನ ನೀವು ಆನ್ಲೈನಲ್ಲಾದ್ರೂ ಅಷ್ಟೇ ಒಂದು ಬಾಕ್ಸ್ ತರಿಸಿಟ್ಕೊಂಡ್ರಿ ಅಂದರೆ ಸ್ಟೂಡೆಂಟ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದರಿಂದ ಅವರು ನೋಟ್ಸ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ತುಂಬ ವಿಡಿಯೋಗಳಲ್ಲೆಲ್ಲ ನೋಟ್ಸ್ನ ಯಾವ ರೀತಿ ಪೇಪರ್ ಸ್ಕೇಲಿಂದ ನೋಟ್ಸ್ ರೆಡಿ ಮಾಡೋದನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ಏನಾದರೂ ಟೈಲರಿಂಗ್ನ ಹೇಳ್ಕೊಡ್ಬೇಕಂತಿದ್ರೆ ನನ್ನ ವಿಡಿಯೋ ಆದಷ್ಟು ನೀವು ವಿಸಿಟ್ ಮಾಡಿ, ನಿಮಗೆ ನೀಟಾಗಿ ಎಲ್ಲ ಅರ್ಥ ಆಗುತ್ತೆ ನೋಟ್ಸ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ. ಆಮೇಲೆ ಇದ್ರ ಜೊತೆಗೆ ನೀವು ಒಂದಷ್ಟು ಮೆಟೀರಿಯಲ್ಸು, ಥ್ರೆಡ್ ಆಯಿತು, ಮಷಿನ್ ನೀಡಲ್ ಆಯಿತು, ಹೆಮ್ಮಿಂಗ್ ನೀಡಲ್ ಆಯಿತು, ಹುಕ್ಸು, ಆಮೇಲೆ ಈಗ ಸ್ಟೂಡೆಂಟ್ಸ್ ಅಂದರೆ ಎಲ್ಲೋ ಅಂಗಡಿಯಲ್ಲಿ ತೊಗೊತಿರ್ತಾರೆ, ಇಲ್ಲಾಂದರೆ ನಿಮ್ಮ ಕಡೆ ಕೂಡ ತೊಗೊಳ್ಳೋರೇ ಜಾಸ್ತಿ ಇರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಥರದ್ದು ಕರ್ವ್ ಸ್ಕೇಲು, ಹಾರ್ಮೋಲ್ ಸ್ಕೇಲು, ಸ್ಲೀವ್ದು, ಆಮೇಲೆ ಲೂಫ್ ಟರ್ನರು, ಸ್ಟಿಚ್ ರಿಮೂವರು, ಆಮೇಲೆ ರೋಲರು, ಈ ಥರದ್ದು ಎಲ್ಲ ನೀವು ಒಂದಷ್ಟು ಮೆಟೀರಿಯಲ್ಸ್ ಇಟ್ಕೊಂಡ್ರೆ ಅಂದರೆ ಇದರಿಂದನೂ ಕೂಡ ನೀವು ಜಾಸ್ತಿ ಇನ್ಕಮ್ನ ಮಾಡ್ಬೋದು. ಆದಷ್ಟು ಹೇಳ್ತೀನಲ್ಲ, ಈಗ ಒಂದು ಸ್ಟೂಡೆಂಟ್ಸ್ ಕಲಿಯೋದಕ್ಕೆ ಏನೆಲ್ಲ ಬೇಕಾಗುತ್ತೆ, ನೀಡಲ್ಲಿಂದ ಹಿಡಿದು ಸಿಸರ್, ಟೇಪ್ವರೆಗೂ ಪ್ರತಿಯೊಂದೂ ನೀವು ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿಗೆ ಹೋಗಿ ತೊಗೊಂಡು ಬಂದು ಇಟ್ಕೊಂಡ್ರೆ ಅಂದರೆ ಖಂಡಿತವಾಗ್ಲೂ ಇದರಿಂದನೂ ಕೂಡ ನಿಮಗೆ ಚೆನ್ನಾಗಿ ಇನ್ಕಮ್ ಆಗುತ್ತೆ. ನೀವು ಸ್ಟಿಚಿಂಗ್ ಏನು ಮಾಡ್ತೀರಾ, ಒಂದು ಅಂದಾಜಿಗೆ ಹೇಳ್ತೀನಿ ನಾನು. ಈಗೊಂದು 20 ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂದರೆ ಅಷ್ಟೇ, ಅಲ್ಲಿಗೆ ಎಷ್ಟಾಯಿತು, ಒಂದು ತಿಂಗಳಿಗೆ ಒಬ್ಬರಿಗೆ 1000 ರೂಪಾಯಿ ಅಂತಂದ್ರೂ ಎಷ್ಟಾಯಿತು. ಆಮೇಲೆ ಅದ್ರ ಜೊತೆಗೆ ಅವರೆಲ್ಲ ಮೆಟೀರಿಯಲ್ಸ್ ತೊಗೊಂಡ್ರೆ ಅಂದರೆ ಒಬ್ಬೊಬ್ರದ್ದು ಒಂದು ಕಡಿಮೆ ಅಂದರೆ ಒಂದು 500 ರೂಪಾಯಿ ಆದರೂ ಮೆಟೀರಿಯಲ್ಸ್ ಫುಲ್ ಸೆಟ್ ಎಲ್ಲ ತೊಗೋಬೇಕು ಅಂತ ಅಂದರೆ ಅಷ್ಟಾಗೇ ಆಗುತ್ತೆ. ಅದನ್ನು ಕೂಡ ನೀವು ಯೋಚನೆ ಮಾಡಿ ಖಂಡಿತವಾಗ್ಲೂ ಟೈಲರಿಂಗ್ನ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಈ ವಿಡಿಯೋ ನೋಡಿದ ಮೇಲೆ
ಖಂಡಿತ ನೀವು ಕೂಡ ಸ್ಟಾರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಹಳ್ಳಿಯಲ್ಲಿದ್ದರೆ ಯಾವ ಥರ, ಸಿಟಿಯಲ್ಲಿದ್ದರೆ ಯಾವ ಥರ ಅನ್ನೋದನ್ನೆಲ್ಲ ನಾನು ಒಂದು 2-3 ವಿಡಿಯೋಗಳನ್ನ ಹಾಕಿದ್ದೀನಿ. ಆದರೆ ಅದನ್ನು ನಾನು ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಅದನ್ನು ಕೂಡ ನೀವು ನೋಡಿದ್ರಿ ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ. ಎಲ್ಲದೂ ಅಷ್ಟೇ, ಯಾವುದು ಕಷ್ಟದ್ದಲ್ಲ. ಈಗ ನಾವು ಹೇಳ್ತೀನಲ್ಲ, ಅವ್ರಿಗೆ ಹೇಳ್ಕೊಡ್ತಾ ನಮಗೂ ಎಷ್ಟು ನಾಲೆಜ್ ಬರುತ್ತೆ ಅಂತ ಅಂದರೆ ಅದ್ರ ಬಗ್ಗೆ ಫಸ್ಟು ಕಲ್ತಿರೋದಕ್ಕೂ ನಾವು ಕ್ರಮೇಣ ಆ ಕೆಲಸದಲ್ಲಿ ನಾವು ಇದಾದಾಗ ನಮ್ಗೆ ಆ ಕೆಲಸದ ಬಗ್ಗೆ ಬೋರ್ ಕೂಡ ಆಗೋದಿಲ್ಲ. ನಮ್ಮ ಕೆಲಸನೂ ನಡೀತಾ ಇರುತ್ತೆ, ಈ ಕಡೆ ಇದು ಟ್ರೈನಿಂಗ್ ಕೂಡ ನಡೀತಾ ಇರುತ್ತೆ. ಎಲ್ಲನೂ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ನೀವು ಯಾರಾದರೂ ಕಲಿಬೇಕು ಅಂತ ಅಂದ್ಕೊಂಡಿರೋರಿದ್ದರೂ ಕೂಡ ಈ ಬೇಸಿಗೆ ಅನ್ನೋದು 2 ತಿಂಗಳು ಆರಾಮವಾಗಿ ಕಲಿಬೋದು ನೀವು. ಇಲ್ಲಾಂದರೆ ಆನ್ಲೈನು ಈ ಥರ ಎಲ್ಲ ಕಲ್ತ್ರೆ ಅಂದರೆ ಅಷ್ಟೊಂದು ಆಫ್ಲೈನಲ್ಲಿ ಕಲಿತಷ್ಟು ನಿಮಗೆ ಆನ್ಲೈನಲ್ಲಿ ಅಷ್ಟೊಂದೆಲ್ಲ ಸಿಗದೇ ಇರ್ಬೋದು. ಹಾಗಾಗಿ ಯಾರೇ ಕಲಿತಾ ಇದ್ರೂ ಅಷ್ಟೇ, ನೀವು ಸ್ವತಃ ಟೀಚರ್ ಹತ್ರನೇ ನೀವು ಹೋಗಿ ಕಲಿತಾಗ ನಿಮಗೆ ಖಂಡಿತವಾಗ್ಲೂ ಕಲಿಯೋದು ಎಲ್ಲನೂ ಅರ್ಥ ಆಗುತ್ತೆ. ಮೇಯ್ನ್ ಇಂಪಾರ್ಟೆಂಟು ನಿಮಗೆ ನೋಟ್ಸ್ ಸಿಗುತ್ತೆ. ಈ ನೋಟ್ಸ್ ಇದ್ದಾಗ ನೀವು ಎಷ್ಟು ದಿನ ಬಿಟ್ಟು ವಾಪಸ್ ನೀವು ಕೆಲಸ ಮಾಡಬೇಕಾದ್ರೂ ನಿಮಗೆ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.